ಹಾ ಸರ್ ಬಿಗ್ ಬಾಸ್ ನೋಡ್ತೀನಿ. ಅಂದ್ರೆ ನನಗೆ ವಿನಯ್ ಇಷ್ಟ ಆಗ್ತಾನೆ, ಯಾಕಂದ್ರೆ ಅವನು ಮೈಂಡ್ ಗೇಮ್ ಆಡ್ತಾನೆ. ನಾರ್ಮಲ್ ಆಗಿ ವಿನಯ್ ಅವರು ಸಖತ್ತಾಗಿ ಆಡ್ತಾರೆ. ಅವ್ರದ್ದು ಎಲ್ಲ ಇವಾಗ ನಾರ್ಮಲ್ ಆಗಿ ಚೆನ್ನಾಗ್ ಆಡ್ತಾರೆ. ಅವರು ಸಂಗೀತ ಅವರು ಅವರಿಂದ ಹಿಂದೆ ಅಂದ್ರೆ ತುಳಿತವ್ರೆ ಅವರು ಸಂಗೀತ ಅವರು ವಿನಯ್ ಅವ್ರನ್ನ. ಅವ್ರು ಚೆನ್ನಾಗ್ ಆಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಅವ್ರ ಮಗಂಗೆ ಎಫೆಕ್ಟ್ ಆಗುತ್ತೆ ಅಂತ ಆತರ ಎಲ್ಲ ಆಡ್ತಾರೆ ಅವರು. ನನಗೆ ಇಷ್ಟ ಆಗ್ತಾ ಇಲ್ದೇ ಇರೋದು ಸಂಗೀತ ಅವರು, ಯಾಕಂದ್ರೆ ಅವರು ಮೈಂಡ್ ಗೇಮ್ ಆಡ್ತಾ ಇಲ್ಲ, ಡಬಲ್ ಗೇಮ್ ಆಡ್ತಾ ಇದಾರೆ ಅವರು. ನಾರ್ಮಲ್ ಆಗಿ ಈಗ ರೀಸೆಂಟ್ ಆಗಿ ನೆನ್ನೆ ಒಂದು ವಿಷಯ ನಡೀತು ಅದರಿಂದ. ನಾರ್ಮಲ್ ಆಗಿ ಅವರು ಇವಾಗ ನಾರ್ಮಲ್ ಆಗಿ ಮೊನ್ನೆ ತರ ಚೆನ್ನಾಗ್ ಆಡೋದ್ರಿ. ಇವಾಗ ಸಂಗೀತ ಅವ್ರು ಬಂದ್ಬಿಟ್ಟು ಅವರು ಮೈಂಡ್ನೆಲ್ಲ ಕಾರ್ತಿಕ್ ಮೈಂಡ್ ನ ಇದ್ ಮಾಡ್ಬಿಟ್ರು. ಅದಕ್ಕೆ ಇವಾಗ ನೆನ್ನೆ ಫುಲ್ ಜಗಳ ಆಯ್ತು. ವಿನಯ್ ಅವ್ರಿಗೆ ಅಪ್ಸೆಟ್ ಆಯ್ತು. ಆ ಚಪ್ಪಲಿ ಎಸ್ಬೇಕಾದ್ರೆ ವಿನಯ್ ಅವ್ರಿಗೆ ಒಂದ್ ಸ್ವಲ್ಪ ಅರ್ಥ ಆಯ್ತು. ಅವ್ರು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಿದ್ರು. ಆದ್ರಿಂದ ಅವ್ರು ಸ್ವಲ್ಪ ಇದಾಗಿದೆ ಅಂತ ನಾನು ನನಗೆ ಗೆದ್ರೆ ವಿನಯ್ ಅವ್ರು ಗೆಲ್ಬೇಕು, ಇಲ್ಲ ವರ್ತೂರ್ ಅವ್ರು ಗೆಲ್ಬೇಕು. ಯಾಕಂದ್ರೆ ಅವ್ರಿಬ್ರು ಸ್ಟ್ರೈಟ್ ಆಗಿ ಮಾತಾಡ್ತಾರೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಅವರು ಅಂತ. ತನಿಷಾ ಅಂದ್ರೆ ಅವರು ಸಂಗೀತ ಜೊತೆ ಕಾರ್ತಿಕ್ ಜೊತೆ ಸೇರ್ಕೊಂಡು ಇದ್ ಮಾಡ್ತಾ ಇದಾರೆ. ಅಂದ್ರೆ ಸಂಗೀತನೂ ಸರಿ ಇಲ್ಲ, ತನಿಷಾನು ಸರಿ ಇಲ್ಲ. ಅವ್ರಿಬ್ರು ನಾರ್ಮಲ್ ಆಗಿ ಮೈಂಡ್ ಗೇಮ್ ಮಾಡ್ತಾ ಇಲ್ಲ, ಇಬ್ರು ಡಬಲ್ ಗೇಮ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತಾ ಇದ್ದೆ. ವರ್ತೂರ್ ಅವ್ರನ್ನ ನೋಡಿ ಅವರು ನಾರ್ಮಲ್ ಆಗಿ ಈಗ ವ್ಯೂಸ್ ಲೈಕ್ಸ್ ಎಲ್ಲ ಬಂತಲ್ಲ, ಅದರಿಂದ ಓಟಿಂದ ನಾರ್ಮಲ್ ಆಗಿ ತನಿಷಾ ಅವರು ಹಿಂದೆ ಇರೋ ಆಸ್ತಿನ ನೋಡ್ಬಿಟ್ಟು ಮಾಡ್ತಾ ಇರ್ಬೋದು, ಇಲ್ಲ ಓಟಿಂದ ನೋಡ್ ಮಾಡ್ತಾ ಇರ್ಬೋದು, ಇಲ್ಲ ಫೇಮಸ್ ಆಗಿ ಮಾಡ್ತಾ ಇರ್ಬೋದು ಅಂತ ನನ್ಗನ್ಸುತ್ತೆ. ವಿನಯ್ ಅವರು ವರ್ತೂರ್ ಅವ್ರು ಆಡ್ತಾ ಇದಾರೆ. ಪ್ರತಾಪ್ ಅವರು ಆಡ್ತಾ ಇದಾರೆ. ಅವ್ರೇನಂದ್ರೆ ಸ್ವಲ್ಪ ಒಂದೊಂದ್ಸರಿ ಇದ್ ಮಾಡ್ತಾರೆ, ಕ್ರೈ ಮಾಡ್ತಾರೆ, ಇಲ್ಲ ಇದ್ ಮಾಡ್ಬೋದು. ಕಾರ್ತಿಕ್ ಅಂದ್ರೆ ಅವರು ಚೆನ್ನಾಗ್ ಆಡ್ತಾರೆ, ಚೆನ್ನಾಗ್ ಎಫರ್ಟ್ ಹಾಕ್ತಾರೆ. ಈ ಸಂಗೀತ ಅವರಲ್ಲ, ಅವರು ಸ್ವಲ್ಪ ಮೈಂಡ್ ವಾಶ್ ಮಾಡ್ತಾರೆ ಅವ್ರಿಗೆ. ಇಲ್ಲ ಅಂದಿರ ಅವ್ರೇನೋ ಸಂಗೀತ ಅವ್ರು ಆಚೆ ಬಂದ್ಬಿಟ್ರೆ ಕಾರ್ತಿಕ್ ಅವ್ರು ಅವ್ರ ಪಾಡಿಗೆ ಅವ್ರು ಆಡ್ತಾರೆ ಅಂತ ಅರ್ಥ. ತುಕಾಲಿ ಅವರು ಕಾಮಿಡಿ ಮಾಡ್ತಾರೆ, ಅಂದ್ರೆ ಅವ್ರಿಗೂ ಅಷ್ಟು ಆಡಕ್ ಬರಲ್ಲ. ಈ ಸಿರಿ ಮ್ಯಾಮ್ ಅವರು ನಾರ್ಮಲ್ ಆಗಿ ಅವರು ಏನು ಆಡಲ್ಲ ಅಂತ ನನಗೆ ಅನ್ನಿಸ್ತೈತೆ. ಫಿಸಿಕಲ್ ಆಗಿ ಅವ್ರು ಏನು ಆಡ್ತಾ ಇಲ್ಲ ಅಂತಾನು ಅನ್ನಿಸ್ತಾ ಇದೆ ನನಗೆ. ಅಂದ್ರೆ ನನ್ನ ಪ್ರಕಾರ ಅವರು ಸಂಗೀತ ಅವರು ಕಾರ್ತಿಕ್ ಅವರು ಲವೇಬಲ್ ಅಂತ ಇವಾಗ ನಾರ್ಮಲ್ ಆಗಿ ಲವರ್ಸ್ ಅಂತ ಎಲ್ಲ ಆಗ್ತಾ ಇದಾರೆ. ಅದು ನಾರ್ಮಲ್ ಆಗಿ ವಿನಯ್ ಅವರು ಅವರೆಲ್ಲ ಕರೆಕ್ಟ್ ಆಗಿ ಆಡ್ತಾ ಇದಾರೆ. ಇವ್ರಿಗೆ ಜನರಿಗೆ ಗೊತ್ತಿಲ್ಲ, ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅದು ತಪ್ಪು. ಅದು ವಿನಯ್ ಅವರು ಕರೆಕ್ಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಡ್ತಾ ಇದಾರೆ. ಇವರು ಜನರೆಲ್ಲ ತಪ್ಪಾಗಿ ತಿಳ್ಕೊಂಡವ್ರು ಅಷ್ಟೇ. ಇವಾಗ ನಾರ್ಮಲ್ ಜನರೆಲ್ಲ ಲೇಡೀಸ್ ಎಲ್ಲ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ, ಹುಡುಗರೆಲ್ಲ ವಿನಯ್ ಸಪೋರ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆಡ್ತಾ ಇದಾರೆ ವಿನಯ್ ಅವರು ಅಂತ. ವಿನಯ್ ಅವರು ಕರೆಕ್ಟ್ ಆಗಿ ಆಡ್ತಾ ಇದಾರೆ ಅಂತ ನನಗೆ. ವಿನಯ್ ಅಣ್ಣ. ಯಾರು ಇಷ್ಟ ಆಗ್ತಾ ಇಲ್ಲ? ಸಂಗೀತ ಅಣ್ಣ. ಎಲ್ಲ ಅವ್ರದೇ ರೂಲ್ಸ್ ಆಗ್ಬೇಕು ಅಂತ ಐತಣ್ಣ. ಬಿಗ್ ಬಾಸ್ ಅವ್ರದೇ ವಿನಯ್ಗೆ ಎಲ್ಲ ಎತ್ತಾಗ್ತಾ ಇರ್ತಾರೆ. ಇಷ್ಟ ಆಗ್ತಾರೆ ವಿನಯ್ ಹೊರತು ಸಂತೋಷ್. ವಿನಯ್ ಗೆಲ್ಬೇಕಣ್ಣ. ಪ್ರತಾಪ್ ಇಷ್ಟ ಐತೆ ಪ್ರತಾಪ್ ಅಷ್ಟೆಲ್ಲ ವಾಚೆಗಳೆಲ್ಲ ಅಷ್ಟೆಲ್ಲ ಜನ ನಂಬಿಸಿ ಮೋಸ ಮಾಡಿದ್ದಾರೆ. ಮತ್ತೆ ಈಗ ಎಲ್ಲ ಸುಳ್ಳಣ್ಣ. ರಾಜಕಾರಣಿ ಅವರು ಕೋಟಿ ದುಡ್ಡು ಮಾಡಿಬಿಟ್ಟು ಈಚೆ ಓಡಾಡ್ತವ್ರೆ. ಅವನೇನೋ ಹೊಟ್ಟೆಪಾಡಿಗೆ ಒಂದ್ ಸುಳ್ಳು ಹೇಳ್ದ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡ್ಬಿಟ್ರೆ ಏನಣ್ಣ. ಕಾರ್ತಿಕ್ ಏನಿಲ್ಲ. ಕಾರ್ತಿಕ್ ಫಸ್ಟ್ ಸಂಗೀತ ಬಿಡ್ಬೇಕಣ್ಣ, ಆಮೇಲೆ ಕಪ್ ಹೊಡಿಯೋದು ಕಾರ್ತಿಕ್ ಅಣ್ಣ. ಬಿಗ್ ಬಾಸ್ ಅಲ್ಲಿ ಸಂಗೀತ ಬಿಟ್ರೆ ಪಕ್ಕ ಕಾರ್ತಿಕೆ ಗೆಲ್ಲೋದು. ಸಂಗೀತ ಅಕಸ್ಮಾತ್ ಏನೋ ನೀವು ವಾರ ಹೋದ್ಲಂದ್ರೆ ಕಾರ್ತಿಕ್ ಪಕ್ಕ ಕಪ್ ಗೆಲ್ಲೋದು ಕಾರ್ತಿಕ್ ಅಣ್ಣ. ಅಷ್ಟೇ ಅಣ್ಣ ಹೇಳೋದು. ಮೋಸ ಅಣ್ಣ. ಅವಳು ಕಾಲ್ ನೋವು ಅಂತ ಆರಾಮಾಗಿ ಓಡಾಡ್ತಿರ್ತಾಳೆ. ಅದು ಬಿಗ್ ಬಾಸ್ ಅಲ್ಲಿ ತಿನ್ನೋದು ಉಣ್ಣೋದು ಓಡಾಡೋದು ಅಷ್ಟೇ ಅಣ್ಣ. ತನಿಷಾ ಈಗ ವರ್ತು ಸಂತೋಷ್ಗೆ ಅಷ್ಟೊಂದು ಓಟ್ ಬಂದೈತೆ ಅಂದ್ರೆ ವರ್ತು ಸಂತೋಷಿಂದಾನೇ ಓಡಾಡ್ತಾಳಣ್ಣ. ಈಗ ಸಂತೋಷಿಗೆ ಸ್ವಲ್ಪ ಇದು ಮುಂದೆ ಆಡೋದು ಗೊತ್ತಾಯ್ತಣ್ಣ, ಅದಕ್ಕೆ ಇದಾಯ್ತೈತೆ ಸಂತೋಷಿಗೆ. ಅದಕ್ಕೆ ಈಗ ತನಿಷಾನು ಸ್ವಲ್ಪ ಇದಾಗ್ಬಿಟ್ಟೋಳಣ್ಣ. ತನಿಷಾ ಮತ್ತೆ ಸಂಗೀತ ಬಿಗ್ ಬಾಸ್ ಇಂದ ಹೊರಗೆ ಬಂದ್ರೆ ಪಕ್ಕ ವಿನಯ್ ಸಂತೋಷ್ ಇಬ್ರಲ್ಲಿ ಯಾರನ್ನ ಒಬ್ರು ಕಪ್ ಹೊಡಿತಾರೆ ಅಷ್ಟೇ ಅಣ್ಣ. ಸ್ನೇಹಿತ ಏನಿಲ್ಲ ಅಣ್ಣ. ಸ್ನೇಹಿತ ಅವ್ರು ಚೆನ್ನಾಗ್ ಆಡ್ತಾವ್ರಿ. ಅವ್ರು ಇನ್ನ ಇದು ಸ್ವಲ್ಪ ಇದು ಇಂಪ್ರೂವ್ ಆಗ್ಬೇಕಣ್ಣ. ಅಲ್ಲಿವರೆಗೂ ಅವ್ರು 50 ವಾರ ಆಡೋರಿ. ಇನ್ನ ಇವ್ರು ಅಂತ ಬಂದವಣ್ಣ, ಏನು ಇಂಪ್ರೂವ್ ಇಲ್ಲ ಅಣ್ಣ. ಏನು ಇಲ್ಲ. ತುಕಾಲಿ ಬರೀ ಕಾಮಿಡಿ ಮಾಡ್ತಾರಣ್ಣ. ಅವ್ರು ಏನು ಅಷ್ಟಿಲ್ಲ. ಈಗ 1-2 ವಾರ ಅಷ್ಟೇ ಗೇಮಲ್ಲಿ ಇದ್ ಮಾಡಿರೋದು. ಮೊದ್ಲೆಲ್ಲ ಬರೀ ಕಾಮಿಡಿ ಮಾಡಿ ಇದ್ ಮಾಡಿರೋದು. ಈಗ ಸ್ವಲ್ಪ ಬುದ್ಧಿ ಬಂದಿರೋ ತರ ಮಾಡ್ತಾರೆ. 2 ವಾರ ಗೇಮ್ ಆಡೋರು ಅಷ್ಟೇ. ಇನ್ನೇನ್ ಈ ವಾರ ಹೋಗ್ತಾರ ಗೊತ್ತಿಲ್ಲ ಅಷ್ಟೇ. ಈ ವಾರ ಯಾರು ಹೋಗ್ಬೋದು ನಿಮ್ ಪ್ರಕಾರ? ಸಂಗೀತ ಹೋಗ್ಬೋತಣ್ಣ, ಪಕ್ಕ ಸಂಗೀತ ಹೋಗ್ತಾರೆ. ಸಿರಿಯವ್ರ ಬಗ್ಗೆ ಏನಿಲ್ಲ ಅಣ್ಣ. ಅವ್ರು ಏನು ಒಂದೇ ಲೆವೆಲ್ ಅಲ್ಲಿ ಆಡ್ತಾರೆ ಸಿರಿಯವ್ರು ಅಷ್ಟೇ ಅಣ್ಣ. ಸಂಗೀತ ಹೋಗ್ಬೇಕಣ್ಣ. ಸಂಗೀತ ಹೋದ್ರೆ ಕಾರ್ತಿಕ್ ಈ ಸಲ ಪಕ್ಕ ಅವನಿಗೆಲ್ಲ.